ಬನ್ನಿ ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 3 BHK ಡೂಪ್ಲೆಕ್ಸ್ ಮನೆ ಇರುತ್ತೆ ಇದು. ಇದು ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. DC ಕನ್ವರ್ಷನ್ ಕೂಡ ಆಗಿದೆ. ಡೈಮೆನ್ಷನ್ ಬಂದ್ಬಿಟ್ಟು 23x45 ಬರುತ್ತೆ. ರೋಡ್ ಬೈ 23 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು 45 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1035 ಸ್ಕ್ವೇರ್ ಫೀಟ್ ಇರುತ್ತೆ. 1035 ಅಡಿ ಇರುತ್ತೆ ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಮಾಡಿದ್ದಾರೆ. ನಾರ್ತ್ ಸೈಟ್ ಇರುತ್ತೆ. ಡೋರ್ಸ್ ಎಲ್ಲನೂ ನಾರ್ತೇ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ, ರೆಂಟಲ್ ಪರ್ಪಸ್ ಅಂತ ಹೇಳ್ಬಿಟ್ಟು. ಫಸ್ಟು ಸೆಕೆಂಡ್ ಬಂದ್ಬಿಟ್ಟು 3 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ತುಂಬ ಡೀಸೆಂಟ್ ಆಗಿದೆ, ತುಂಬ ಡೆವಲಪ್ ಆಗಿದೆ. ಏರಿಯಾ ಕೂಡ ವೆಲ್ ಡೆವಲಪ್ಡ್ ಏರಿಯಾ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಇದು ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು. ಸಿಮೆಂಟ್ ಎಲ್ಲ ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಗೇಟ್ ಇದು ಓಪನ್ ಗೇಟ್ ಇರುತ್ತೆ. ಸೊ ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. ಮನೆಗೆ ಪಾರ್ಕಿಂಗ್ ಏರಿಯಾ ನೋಡ್ಬೋದು. 2 ಕಾರ್ ಹಾಕ್ಕೋಬೋದು. ಒಂದು 7 ಸೀಟರ್, ಒಂದು 5 ಸೀಟರ್, 2 ಕಾರು ಈಸಿಯಾಗಿ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಮತ್ತು ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ ಸಂಪ್ ಕೂಡ ಮಾಡಿದ್ದಾರೆ. ಎರಡನ್ನೂ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಸಂಪ್ ಬಂದ್ಬಿಟ್ಟು 12,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಕೂಡ ರನ್ನಿಂಗ್ ಇದೆ ಆಲ್ರೆಡಿ. ಒಳ್ಳೆ ವಾಟರ್ ಕೂಡ ಇದೆ. ಮನೆಗೆ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಇದು. ಡೂಪ್ಲೆಕ್ಸ್ ಮನೆಗೆ ಸಿಂಗಲ್ ಗ್ಯಾಸ್ ಕನೆಕ್ಷನ್ ಇದು. ಇಲ್ಲಿ ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಡ್ತಾರೆ ನೀಟಾಗಿ. ಐರನ್ನಲ್ಲಿ ಸೇಫ್ಟಿ ಗ್ರಿಲ್ ಮಾಡಿಸ್ಕೊಡ್ತಾರೆ. ಮನೆ ಸುತ್ತಲೂ ನೀಟಾಗಿ ಕಾಂಪೌಂಡ್ ಎಲ್ಲ ಹಾಕಿ ಪ್ಯಾಸೇಜ್ ಎಲ್ಲ ಬಿಟ್ಟು ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲ ಸುತ್ತಲೂ ನೀಟಾಗಿ 1.5 ಫೀಟ್ ಪ್ಯಾಸೇಜ್ ಎಲ್ಲ ಬಿಟ್ಟು ವಿತ್ ಕಾಂಪೌಂಡ್ ಸೇರಿ 1.5 ಫೀಟ್ ಪ್ಯಾಸೇಜ್ ಬಿಟ್ಟಿದ್ದಾರೆ. ಸೊ ನೀಟಾಗಿ ಎಲ್ಲ ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 3 ಮೀಟರ್ಸ್ ಬರುತ್ತೆ. 2 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ಗೆ 2 ಕಿಲೋವಾಟ್, ಕಾಮನ್ ಏರಿಯಾ ಫಸ್ಟ್ ಫ್ಲೋರ್ಗೆ 3ಗೆ ಟೋಟಲ್ 7 ಕಿಲೋವಾಟ್ ಪ್ರೊವೈಡ್ ಮಾಡಿಕೊಡ್ತಾರೆ. ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಡೆಪಾಸಿಟ್ ಮಾಡಿ ಇವರೇ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4. ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಸ್ಪೇಸ್ ಇದೆ. ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿಸ್ಕೊಂಡು ಏನೋ ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಇದು ವೆಸ್ಟ್ ಸೈಡ್ ಎಲ್ಲ ಪ್ಯಾಸೇಜ್ ಕೂಡ ನೋಡ್ಬೋದು ನೀವು. 1.5 ಫೀಟ್ ಕೊಟ್ಟಿದೆ 2 ಮನೆಗೂ. ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಇದು. ತುಂಬ ಮೆಟೀರಿಯಲ್ ಇದೆ, ತೋರ್ಸೋಕ್ಕಾಗಿಲ್ಲ. ಹಾಲು, ಕಿಚನ್, ರೂಮು ತುಂಬ ಸ್ಪೇಸಿಯಸ್ ಆಗಿದೆ. ನೀಟಾಗೆಲ್ಲ ಸೆಮಿ ಫರ್ನಿಶ್ಡ್ ಮಾಡಿಸಿದ್ದಾರೆ. TV ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಸ್ಟೆಪ್ಸ್ ಎಲ್ಲ ನೋಡ್ಬೋದು. ಇದು ಟೋಟಲ್ ಬಂದ್ಬಿಟ್ಟು 4 ಫೀಟ್ ಕೊಟ್ಟಿದ್ದಾರೆ ಸ್ಟೆಪ್ಸ್ ವಿಡ್ತ್ ಕೂಡ. ರೇಲಿ ಇದು ಗ್ರಾನೈಟ್ ಎಲ್ಲ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಪೋತ್ರ ಯೂಸ್ ಮಾಡಿದ್ದಾರೆ. ರೇಲಿಂಗ್ಸ್ ಎಲ್ಲ SS ವಿತ್ ಟಫನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. SS ಎಲ್ಲನೂ JSL ಕಂಪ್ನಿದು 304 ಗ್ರೇಡ್ ಬರುತ್ತೆ SS ಎಲ್ಲನೂ. ಸೊ ಇದು ಇಲ್ಲಿಂದ ಡೂಪ್ಲೆಕ್ಸ್ ಮನೆ ಇರುತ್ತೆ. ಫಸ್ಟು ಸೆಕೆಂಡ್ ಬಂದ್ಬಿಟ್ಟು ಫುಲ್ ಡೂಪ್ಲೆಕ್ಸ್ ಇರುತ್ತೆ. ಫ್ರಂಟ್ ಪ್ಯಾಸೇಜ್ ಎಲ್ಲ ನೋಡ್ಬೋದು. ಮೇಲ್ಗಡೆ ಸೀಲಿಂಗ್ ಎಲ್ಲ ನೋಡ್ಬೋದು. UPC ಸೀಲಿಂಗ್ ವುಡನ್ ಕಲರ್ ಯೂಸ್ ಮಾಡಿದ್ದಾರೆ. ಫ್ರಂಟಿಗೆಲ್ಲ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ. ಗ್ಲಾಸಸ್ ಎಲ್ಲ 12 mm ಯೂಸ್ ಮಾಡಿದ್ದಾರೆ. ಮೈನ್ ಡೋರ್ ಇದು. ಮೈನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ. ಬರ್ಮಾ ಬಾಟರ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಎಲ್ಲ ಪ್ಯೂ ಪಾಲಿಶ್ ಇದೆ. ಎಲ್ಲ ಮಿಷಿನ್ ಪಾಲಿಶಿಂಗ್ ಆಗಿದೆ. ಎಲ್ಲನೂ ಹ್ಯಾಂಡ್ಮೇಡ್ ಡೋರ್ಸ್ ಇರುತ್ತೆ. ಲಾಕ್ಸ್ ಎಲ್ಲನೂ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲನೂ ಗ್ರಾನೈಟ್ ಫ್ಲೋರಿಂಗ್ ಹಾಕ್ಸಿರೋದು. ಸೇಮ್ ಗ್ರೌಂಡ್ ಫ್ಲೋರಲ್ಲೂ ಸೇಮ್ ಗ್ರಾನೈಟ್ ಹಾಕ್ಸಿದ್ದಾರೆ. ಒಳ್ಳೆ ಗ್ರಾನೈಟ್ ಹಾಕ್ಸಿದ್ದಾರೆ ಎಲ್ಲನೂ. ಲಿವಿಂಗ್ ರೂಮ್ ಇದು. ಹಾಲ್ ಇದು. ಎಂಟ್ರಿ ಆಗಿದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಕೂಡ ನೋಡ್ಬೋದು. ಸಿಂಪಲ್ಲಾಗಿ ನೀಟಾಗಿ ಬ್ಯೂಟಿಫುಲ್ಲಾಗಿ POP ಮಾಡಿಸಿದ್ದಾರೆ. ವಿಂಡೋ ಎಲ್ಲನೂ ಟೋಟಲ್ ವಿಂಡೋ ಎಲ್ಲ ಬಂದ್ಬಿಟ್ಟು ಎಲ್ಲ ವುಡನ್ ವಿಂಡೋ ಎಲ್ಲ ಟೀಕ್ ವುಡ್ಡೇ ಕೊಟ್ಟಿರುವಂಥ ವಿಂಡೋಸ್ ಎಲ್ಲನೂ ಟೋಟಲ್ ಏನು ಮನೆ ಕಾಣಿಸುತ್ತೋ ಅಷ್ಟೂ ವುಡನ್ ವಿಂಡೋಸು ಟೀಕ್ ವುಡ್ಡೇ ಪ್ರೊವೈಡ್ ಮಾಡಿರುವಂಥದ್ದು. ಎಲ್ಲ ಬರ್ಮಾ ಬಾಟರ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ ವಿಂಡೋಸ್ ಎಲ್ಲನೂ. TV ಯೂನಿಟ್ ಕೂಡ ನೋಡ್ಬೋದು. ಸೊ ಮಾಡರ್ನ್ ಆಗಿ ಮಾಡಿಸಿದ್ರೆ TV ಯೂನಿಟ್ ಕೂಡ ತುಂಬ ಆಡಂಬರ ಇಲ್ದಿರ ನೀಟಾಗಿ ಸೊ ಪ್ಲೈನಾಗಿ ಚೆನ್ನಾಗಿ ಮಾಡಿಸಿದ್ರೆ TV ಯೂನಿಟ್ ಕೂಡ. ಎಲ್ಲನೂ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಎಲ್ಲನೂ ಗ್ಲಾಸಿ ಫಿನಿಶಿಂಗ್ ಶೀಟ್ಸು ವಿತ್ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಕೂಡ ನೋಡ್ಬೋದು. ಸ್ಪೇಸಿಯಸ್ ಆಗಿದೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಅಂದರೆ ಯಾರು ಓಡಾಡಿದಿರ ಸ್ಪೇಸ್ ಬಿಟ್ಟು ಅದಕ್ಕೆ ಏನಾದರೂ ಲಗೇಜ್ ಏನಾದರೂ ಇಟ್ಕೊಳ್ಳೋಕೆ ಆ ಥರ ಕೊಟ್ಟಿದ್ದಾರೆ. ಇದು ಡೋರೆಲ್ಲ ನೋಡ್ಬೋದು. ಎಲ್ಲ ಹ್ಯಾಂಡ್ಮೇಡ್ ಡೋರ್ಸ್ ಇರುತ್ತೆ. ಸೊ ಇದನ್ನು ಟೀಕ್ ವುಡ್ ಇದು. ಬರ್ಮಾ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮನ್ನು ಡೀಸೆಂಟ್ ಸೈಜಲ್ಲಿದೆ. ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಆ ಥರ ಸ್ಪೇಸಿಯಸ್ ಆಗಿದೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾ ಇದೆ. ಇಲ್ಲಿ ಕಿಚನ್ ಇದು. ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಅಟ್ಯಾಚ್ ಆಗಿ ಡೈನಿಂಗ್ ಏರಿಯಾ ಇದೆ. ಅಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾ ಕೂಡ ಅದು ಟೀಕ್ ವುಡ್ ಇರುತ್ತೆ. ಸೊ ಮಾಡ್ಯುಲರ್ ಕಿಚನ್ ಇದು. ಕಿಚನ್ ಎಲ್ಲ ನೋಡ್ಬೋದು. ಮೇಲ್ಗಡೆ ವುಡನ್ ಡಿಸೈನ್ ಎಲ್ಲ ಕೊಟ್ಟು ಸೊ ಸೀಲಿಂಗ್ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಎಲ್ಲ ಡಿಸೈನ್ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಮೇಲ್ಗಡೆ L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. L ಶೇಪಲ್ಲಿ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಪ್ಲಸ್ ಬಾಸ್ಕೆಟ್ಸ್ ಎಲ್ಲ L ಶೇಪಲ್ಲಿ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ 10mm ಬಾಸ್ಕೆಟು ಮತ್ತು SS ಬಾಸ್ಕೆಟ್ ಎರಡೂ ಪ್ರೊವೈಡ್ ಮಾಡಿದ್ದಾರೆ.
ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಸೊ ಯುಟಿಲಿಟಿ ಇದು ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದು ಸ್ಪೇಸಿಯಸ್ ಆಗಿದೆ. ಫುಲ್ ವಾಲ್ಗೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ, ಎಲ್ಲ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡಿಶ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ, ಟ್ಯಾಪ್ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಮಾಲ್ ಬಾಕ್ಸ್ ಕೂಡ ಪ್ರೊವೈಡ್ ಮಾಡಿ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ ನೀಟಾಗಿ. ಸೊ ನೋಡ್ಬೋದು ಇಲ್ಲಿ SS ಬಾಸ್ಕೆಟ್ಸು ಮತ್ತು 10M ಬಾಸ್ಕೆಟ್ಸ್ ಎರಡು ಪ್ರೊವೈಡ್ ಮಾಡಿದ್ದಾರೆ. ಇದು 10M ಬಾಸ್ಕೆಟ್ಸು, ಈ ಕಡೆ SS, ಟೋಟಲ್ ಎಲ್ಲನೂ 10M ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಬ್ರಾಂಡೆಡ್ ಇದೆ, ಎಲ್ಲ ವಾಟರ್ ಪ್ರೂಫಿಂಗ್ ಇದು ಅಕ್ರಾಲಿಕ್ ಶೀಟ್ಸ್ ಎಲ್ಲ ಯೂಸ್ ಮಾಡಿರುವಂಥದ್ದು. ಇದೆಲ್ಲನೂ UPVC ಶೀಟ್ಸ್ ಥರ ಬರುತ್ತೆ. ಇದು UPS ಶೀಟ್ಸ್ ಎಲ್ಲನೂ ಅಕ್ರಾಲಿಕ್ ಶೀಟ್ಸ್ ಬರುತ್ತೆ. ಎಲ್ಲ ಗ್ಲಾಸಿ ಫಿನಿಶಿಂಗ್ ಶೀಟ್ಸ್ ಥರ ಕಾಣಿಸುತ್ತೆ. ತುಂಬ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಕಾಮನ್ ರೆಸ್ಟ್ ರೂಮು, ಒಂದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ಟೋಟಲ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲನೂ ಪ್ಯಾರಿವೇರ್ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡ್ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಸೊ ಅದೆಲ್ಲ ಪ್ಯಾರಿವೇರ್ ಬರುತ್ತೆ. ಸಿಂಕೂ ಪ್ಯಾರಿವೇರ್ ಬರುತ್ತೆ. ರಿಮೈನಿಂಗ್ ಟ್ಯಾಪ್ಸು, ಶವರು, ಡೈವಾಟ್ರು ಎಲ್ಲನೂ ಅಷ್ಟೇ, ಅದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಡ್ತಾರೆ. ಸೊ ಇನ್ಸೈಡ್ ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ಲೆಲ್ಲನೂ ಟೀ ಕುಡ್ಡೆ ಕೊಟ್ಟಿರುವಂಥದ್ದು. ಎಲ್ಲನೂ MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಟಾಪ್ ಕಂಪ್ನಿದು, ಅದೇ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಇದು ಕಾಮನ್ ರೂಮ್. ಇದು POP ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಇದು ರೂಮ್ ಸೈಜ್ ಬಂದ್ಬಿಟ್ಟು 8 ಫೀಟ್ ಬರುತ್ತೆ. ಹಿಂಗೆ ವಿಡ್ತ್ ಬಂದ್ಬಿಟ್ಟು, ಲೆಂತ್ ಬಂದ್ಬಿಟ್ಟು ಸೇಮ್ 10 ಫೀಟ್ ಬರುತ್ತೆ. ಸೊ ಒಂದು ಕ್ವೀನ್ ಸೈಜ್ ಕಟ್ ಹಾಕೋದು. ಓಪನ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟು 4x4 ಒಂದು ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಇಷ್ಟಿದು ಫಸ್ಟ್ ಫ್ಲೋರ್. ಇದು ಹಾಲು, ಕಿಚನ್ನು, ಕಾಮನ್ ರೆಸ್ಟ್ ರೂಮು, ಕಾಮನ್ ರೂಮ್, ಪೂಜಾ ರೂಮು, ಡೈನಿಂಗ್ ಹಾಲು ತುಂಬ ನೀಟಾಗಿ ಪ್ಲಾನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆ ನೋಡ್ಬೋದು, ಇಲ್ಲಿ UPS ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ರಿಮೈನಿಂಗ್ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನೀಟಾಗಿ ವುಡನ್ ಕಬೋರ್ಡ್ ಎಲ್ಲ ಮಾಡಿಸಿ ಡೋರ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಇನ್ಸೈಡ್ ಸ್ಟೆಪ್ಸ್ ಇದು ಸ್ಟೇರ್ ಕೇಸ್ ಇದು. ಸೊ ಇದು ನೋಡ್ಬೋದು 3.5 ಫೀಟ್ ಕೊಟ್ಟಿದ್ದಾರೆ. ಇದಕ್ಕೂ ಲಪ್ಪತ್ರನೇ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರೇಲಿಂಗ್ಸ್ ಎಲ್ಲ ಬಂದ್ಬಿಟ್ಟು SS ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿನೇ ಯೂಸ್ ಮಾಡಿ 304 ಗ್ರೇಡ್ ಬರುತ್ತೆ. JSL ಜಿಂದಾಲ್ ಕಂಪ್ನಿದು ಯೂಸ್ ಮಾಡಿರೋಂಥ ಗ್ಲಾಸಲ್ಲಿ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ 12mm. ಸೊ ಇದು ಸೆಕೆಂಡ್ ಫ್ಲೋರ್. ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಮಾಡಿಸಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ ರೂಮ್ ಕೂಡ. ಸೊ ಇಲ್ಲಿ ಸಿಟ್ಔಟ್ ಏರಿಯಾಗೆ ಒಂದು, ಇಲ್ಲಿ ಕಾಮನ್ ಏರಿಯಾಗೆಲ್ಲ POP ಎಲ್ಲ ಮಾಡಿಸಿದ್ರೆ ಅಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ವಾಸ್ಕಲ್ಲೆಲ್ಲ ಟೀ ಕುಡ್ಡೆ ಯೂಸ್ ಮಾಡಿರುವಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ನಂಬರ್ 2. ಇದು ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ರೂಮ್ ಎಲ್ಲ ನೋಡ್ಬೋದು ಎಷ್ಟು ಬಿಗ್ ಸೈಜಲ್ಲಿದೆ ಅಂತ ಹೇಳ್ಬಿಟ್ಟು. POP ಎಲ್ಲ ಮಾಡಿಸಿದ್ದಾರೆ. ರೂಮಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಒಂದು 3x4 ಕೊಟ್ಟಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು 4x4 ವಿಂಡೋ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಮಾಡಿಸಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು ಇದು 14 ಫೀಟ್ ಬರುತ್ತೆ. ವಿಡ್ತು 14 ಫೀಟ್ ಬರುತ್ತೆ. ಲೆಂತು ಬಂದ್ಬಿಟ್ಟು 14 ಫೀಟ್ ಬರುತ್ತೆ. ಸೊ ಅದಕ್ಕೆ TV ಯೂನಿಟ್ ಕೂಡ ಮಾಡಿಸಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ವಿತ್ ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಸೊ ಎಲ್ಲನೂ ನೀಟಾಗಿ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಇಲ್ಲಿ ಬರಲ್ಲ, ವಾಕಿನ್ ಕಬೋರ್ಡಲ್ಲಿ ಬರುತ್ತೆ. ಸೊ ಅಲ್ಲೇ ಮಾಡಿಸಿದಾರಲ್ಲ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲನೂ. ಸೊ ಇಲ್ಲೇನ ರೆಸ್ಟ್ ರೂಮ್ಗೆ ಅಟ್ಯಾಚಾಗಿ ಇಲ್ಲಿ ವಾಕಿನ್ ಕಬೋರ್ಡ್ ಮಾಡಿಸಿದ್ದಾರೆ. ಇಲ್ಲೆಲ್ಲ ಫುಲ್ ಸೆಟಪ್ ಬರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಸೆಟಪ್ ಎಲ್ಲ ಬರುತ್ತೆ ಇಲ್ಲಿ. ಸೊ ಇದೆಲ್ಲ ನೀಟಾಗೆಲ್ಲ ಮಾಡಿಸ್ಕೊಡ್ತಾರೆ. ಇದೆಲ್ಲ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸ್ಕೊಡ್ತಾರೆ. ಇದು ವಾಕಿನ್ ಕಬೋರ್ಡ್ ವಿತ್ ಡ್ರೆಸ್ಸಿಂಗ್ ಯೂನಿಟ್. ರೆಸ್ಟ್ ರೂಮ್. ಇದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ. ವಿತ್ ಸಿಂಕ್ ಕೂಡ ಪ್ಯಾರಿವೇರ್ ಬರುತ್ತೆ. ರಿಮೈನಿಂಗ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ವಾಲ್ಗೆಲ್ಲ ಹಾಕಿರೋ ಟೈಲ್ಸ್ ಎಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಇದು. ಪ್ಲಸ್ ಟೈಲ್ಸ್ ಎಲ್ಲ ಅಷ್ಟೇ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಇದು. ರೆಸ್ಟ್ ರೂಮ್ ಸೈಜ್ ಕೂಡ ಅಷ್ಟೇ ಆಲ್ಮೋಸ್ಟ್ ನಿಮ್ಗೆ ಇದು ಲೆಂತ್ ವಿಡ್ತ್ ಬಂದ್ಬಿಟ್ಟು 5 ಫೀಟ್ ಬರುತ್ತೆ. ಲೆಂತ್ 8 ಫೀಟ್ ಬರುತ್ತೆ. ಆ ಥರ ಒಳ್ಳೆ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ರೆಸ್ಟ್ ರೂಮ್ಸ್ ಕೂಡ. ಸೊ ಇದು ರೂಮ್ ನಂಬರ್ 3. ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮೇ ಇದು. ಇದಕ್ಕೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಬರುತ್ತೆ. ಇದರಲ್ಲೂ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೀಲಿಂಗ್ ಲೈಟ್ಸ್ ಎಲ್ಲ ನೀಟಾಗಿ ಹಾಕ್ಸಿದ್ದಾರೆ. ಒಳ್ಳೆ ಡಿಸೈನ್ ಲೈಟ್ಸ್ ಹಾಕ್ಸಿದ್ದಾರೆ. ಸೆಲೆಕ್ಷನ್ ವೈಸ್ ಎಲ್ಲ ಅಷ್ಟೇ ತುಂಬ ನೀಟಾಗಿ ಮಾಡಿಸಿದ್ದಾರೆ. ಇದರಲ್ಲೂ ಒಂದು ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಕಬೋರ್ಡ್. ಇದು ಎಲ್ಲನೂ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸ್ಕೊಡ್ತಾರೆ. ಮೇಲ್ಗಡೆ L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ಸೊ ಇದು ಸೈಜ್ ನೋಡ್ಬೋದು. ಇದು 5 ಫೀಟ್ ಬರುತ್ತೆ. ವಿಡ್ತ್ ಬಂದ್ಬಿಟ್ಟು, ಲೆಂತ್ ಬಂದ್ಬಿಟ್ಟು ಸೇಮ್ 8 ಫೀಟ್ ಬರುತ್ತೆ. ಇದನ್ನು ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ವಿತ್ ಎಲ್ಲನೂ ಪ್ಯಾರಿವೇರ್ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸೇ ಬರುವಂಥದ್ದು. ಎಲ್ಲನೂ ವಾಟರ್ ಪ್ರೂಫಿಂಗ್ ತುಂಬ ನೀಟಾಗಿ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಫುಲ್ ಗ್ಲಾಸಿ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್ ಅದು. ಸೊ ಇದರಲ್ಲೂ ಫ್ರಂಟಿಗೆ ಒಂದು ವಿಂಡೋ ಕೊಟ್ಟಿದ್ದಾರೆ 4x4. ಅದನ್ನು ಟೀ ಕುಡ್ಡಿರುತ್ತೆ. ಸೊ ಇದು ಬಾಲ್ಕನಿ ಇದೆ. ಈ ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಇರುತ್ತೆ. ಸೊ ಬಾಲ್ಕನಿ ಸೈಜ್ ಕೂಡ ನೋಡ್ಬೋದು. ಲೆಂತ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ 5.5 ಫೀಟ್ ಇರುತ್ತೆ. ಇದು
ಸೊ ಸೈಜು ಸೇಮ್ ರೂಮ್ ಎಷ್ಟಿದೆ ಅಷ್ಟು ಸೈಜ್ ಇರುತ್ತೆ ಇದು ಬಾಲ್ಕನಿ ಮೇಲ್ಗಡೆ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ, UPVC ಸೀಲಿಂಗ್ ಮಾಡಿಸಿ ವುಡನ್ ಕಲರ್ದು. ಫ್ರಂಟಿಗೆ ಟಫ್ ಆ್ಯಂಡ್ ಗ್ಲಾಸಸ್ ವಿತ್ SS ಬೀಡಿಂಗ್ ಹಾಕ್ಸಿದ್ದಾರೆ. ಇಷ್ಟು ಇದು ಟೋಟಲ್ 3 BHK ಇದು. ಗ್ರೌಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಟೋಟಲ್ 3 BHK ಇದು. ತುಂಬ ಒಳ್ಳೆ ನೀಟಾಗಿ ತುಂಬ ರೂಮ್ಸ್ ಇಲ್ದಿರ ಎಷ್ಟು ಬೇಕೋ ಅಷ್ಟು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಕೂಡ. ಸೊ ಅದು ಬಿಟ್ಟು ನೆಕ್ಸ್ಟ್ ಇದು ಓಪನ್ ಟೆರೆಸ್ ಇರುತ್ತೆ, ಫುಲ್ ಓಪನ್ ಟೆರೆಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆಂಟಿಲೇಷನ್ ಎಲ್ಲ ಬರೋಕ್ಕೆಲ್ಲ ಒಂದು ವಿಂಡೋ ಕೂಡ ಹಾಕ್ಸಿದ್ದಾರೆ. ಸೊ ನೋಡ್ಬೋದು ಎಲ್ಲ ಮಡ್ಡಿ ಎಲ್ಲ ಹಾಕ್ಸಿದ್ದಾರೆ, ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿ ಟೆರೆಸಲ್ಲಿ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ಆ ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಟ್ಯಾಂಕ್ ಎಲ್ಲ 1 ಟ್ಯಾಂಕ್ ಕೊಟ್ಟಿದ್ದಾರೆ, 2000 ಲೀಟರ್ದು 1 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ ಮೇಲ್ಗಡೆ. ಸೊ ಇಷ್ಟು ಇದು ಪ್ರಾಪರ್ಟಿ ಬಂದ್ಬಿಟ್ಟು. ಇದು ಪ್ರಾಪರ್ಟಿ BBMP ಲಿಮಿಟ್ಸ್ ಬರುತ್ತೆ. 11B ಈ ಖಾತೆ ಇದು. DC ಕನ್ವರ್ಷನ್ ಆಗಿದೆ, ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70-75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಇದು 1,75 lakhs ಹೇಳ್ತಿದ್ದಾರೆ, 1,75 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ರೆಡಿ ಟು ಮೂವ್ ಇರುವಂಥದ್ದು ಇದು ಪ್ರಾಪರ್ಟಿ. ಲೊಕೇಶನ್ ಬಂದ್ಬಿಟ್ಟು ನಿಯರ್ ಅಂಬಾಭವಾನಿ ಟೆಂಪಲ್ ಹತ್ರ ಬರುತ್ತೆ. ಸಂಭ್ರಮ್ ಕಾಲೇಜ್ MS ಪಾಳ್ಯ ನಿಯರ್ ವಿದ್ಯಾರಣ್ಯಪುರ ಹತ್ರ ಬರುತ್ತೆ. ವಿದ್ಯಾರಣ್ಯಪುರಕ್ಕೆ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. MS ಪಾಳ್ಯ ಸರ್ಕಲ್ 2.5 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ನ್ಯೂ ಟೌನ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಸಂಭ್ರಮ್ ಕಾಲೇಜ್ಗೆ ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಈ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಮತ್ತು BL ಸರ್ಕಲ್ ಔಟರ್ ರಿಂಗ್ ರೋಡ್ಗೆ ಇಲ್ಲಿಂದ 6 ಕಿಲೋಮೀಟರ್ಸ್ ಆಗುತ್ತೆ. ಸರೌಂಡಿಂಗ್ ಎಲ್ಲನೂ ತುಂಬ ಚೆನ್ನಾಗಿದೆ. ರೆಂಟಲ್ಗೂ ಡಿಮ್ಯಾಂಡ್ ಇದೆ. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಅದನ್ನು ರೆಂಟ್ ಕೊಟ್ಬಿಟ್ಟು ಫುಲ್ ಡೂಪ್ಲೆಕ್ಸಲ್ಲಿ ಇರ್ಬೋದು ಇಲ್ಲಿ ತೊಗೊಂಡಿರೋರು. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ನಾವು ವಿಸಿಟ್ ಮಾಡಬೇಕಾದ್ರೆ ಆ ನಂಬರ್ ಕಾಲ್ ಮಾಡಿಕೊಂಡು ಸೊ ನೀವು ವಿಸಿಟ್ ಎಲ್ಲ ಮಾಡ್ಬೋದು. ಸೊ ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಅದನ್ನು ತೋರಿಸ್ತೀವಿ. ಫ್ರೆಂಡ್ಲಿ ಬಜೆಟಲ್ಲಿ ಕೂಡ ಇದೆ ಪ್ರಾಪರ್ಟೀಸ್ ಇದು. ಸೊ ಎಲ್ಲನೂ ತೋರಿಸ್ತೀವಿ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.